Hello everyone. ಸಣ್ಣ ಕ್ಲಾಸಸ್ ಶಬ್ದ ಪಾಠದ 22ನೇ ಪ್ರಶ್ನೆ. ಶಬ್ದ ಮಾಲಿನ್ಯದ ಹಾನಿಕಾರಕ ಪರಿಣಾಮಗಳನ್ನು ಪಟ್ಟಿ ಮಾಡಿ. ಹಾಗೆ ಇಲ್ಲಿ ಶಬ್ದ ಮಾಲಿನ್ಯ ನಿಮ್ಗೆ ಗೊತ್ತು. ಪರಿಸರ ಮಾಲಿನ್ಯ ಅಂದ್ರೆ ಪರಿಸರದಲ್ಲಿ ಹಾನಿಕಾರಕ ಅಂಶಗಳು ಸೇರಿ ಅದು ನಮಗೆ ಹಾನಿಯನ್ನ ಉಂಟು ಮಾಡ್ತದೆ. ಅದನ್ನ ಪರಿಸರ ಮಾಲಿನ್ಯ ಅಂತ ಹೇಳ್ತೀವಿ. ವಾಯು ಮಾಲಿನ್ಯ ಅಂದ್ರೆ ಕೆಲವೊಂದಿಷ್ಟು ಅನಿಲಗಳು ವಾಯುವನ್ನ ಸೇರಿ ಗಾಳಿಯನ್ನ ಸೇರಿ ಅದನ್ನ ಕಲುಷಿತ ಮಾಡ್ತವೆ, ವಾಯು ಮಾಲಿನ್ಯ ಅಂತ ಹೇಳ್ತೀವಿ. ನೀರಿಗೆ ಕೆಲವೊಂದಿಷ್ಟು ರಾಸಾಯನಿಕಗಳೆಲ್ಲ ಸೇರಿ ನೀರನ್ನ ಮಲಿನ, ಅದನ್ನ ಜಲ ಮಾಲಿನ್ಯ ಅಂತ ಕರಿತೀವಿ. ಹಾಗಿದ್ರೆ ಶಬ್ದ ಮಾಲಿನ್ಯ ಅಂದ್ರೆ ಏನು? ನಮ್ಮ ಸುತ್ತಮುತ್ತ ಅಹಿತಕರವಾದಂತಹ ಅನಗತ್ಯವಾದಂತಹ ಗದ್ದಲಗಳಾಗ್ತಾ ಇದ್ರೆ ಅದನ್ನ ಶಬ್ದ ಮಾಲಿನ್ಯ ಅಂತ ಕರಿತೀವಿ. ಇವು ಕೆಲವೊಂದಿಷ್ಟು ಹಾನಿಕಾರಕ ಪರಿಣಾಮಗಳನ್ನ ಉಂಟು ಮಾಡ್ತವೆ. ಹಾಗಿದ್ರೆ ಆ ಹಾನಿಕಾರಕ ಪರಿಣಾಮಗಳು ಯಾವ್ಯಾವ್ದು ಅದನ್ನ ಪಟ್ಟಿ ಮಾಡ್ಲಿಕ್ಕೆ ಹೇಳಿದ್ದಾರೆ. ನಿದ್ರಾಹೀನತೆ, ಬಹಳಷ್ಟು ಸಮಯ ಶಬ್ದದಲ್ಲೇ ಆ ರೀತಿಯಾದಂತಹ ಗದ್ದಲದ ಸುತ್ತಮುತ್ತಲು ಗದ್ದಲ ಇರುವಂತಹ ಸನ್ನಿವೇಶದಲ್ಲಿ ಇದ್ರೆ ಅದು ನಿದ್ರಾಹೀನತೆಗೆ ಕಾರಣವಾಗಬಹುದು. ಸರಿಯಾಗಿ ನಿದ್ರೆ ಬರದೇ ಇರುವಂತದ್ದು. ಅಧಿಕ ರಕ್ತದೊತ್ತಡ, ಹೈ ಬಿಪಿ ಅಂತ ಹೇಳ್ತೀವಲ್ಲ, ಬ್ಲಡ್ ಪ್ರೆಷರ್ ಹೆಚ್ಚಾಗುವಂಥದ್ದು, ರಕ್ತದೊತ್ತಡ ಹೆಚ್ಚಾಗುವಂಥದ್ದು ಅಧಿಕ ರಕ್ತದೊತ್ತಡಕ್ಕೆ ಕೂಡ ಕಾರಣವಾಗುತ್ತೆ. ಆತಂಕ, ಏನಾಗ್ತಾ ಇದೆ ತನ್ನ ಸುತ್ತಲೂ ಅನ್ನುವಂತಹ ಆತಂಕ, ಒಂಥರ ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇರುವಂತದ್ದು, ಆತಂಕ ಪಡುವಂತಹ ಸನ್ನಿವೇಶಗಳನ್ನ ಉಂಟು ಮಾಡುತ್ತೆ ಶಬ್ದ ಮಾಲಿನ್ಯ. ಕಿವುಡುತನ, ಕೆಲವೊಮ್ಮೆ ಪರ್ಮನೆಂಟ್ ಆಗಿ ಕಿವುಡುತನವನ್ನ ಉಂಟು ಮಾಡಬಹುದು. ಕೆಲವೊಂದು ಸನ್ನಿವೇಶದಲ್ಲಿ ಟೆಂಪರರಿ ಆ ರೀತಿ ಇರ್ಬೋದು. ಕೆಲವೊಮ್ಮೆ ಈಗ ಕೆಲವೊಂದಿಷ್ಟು ಶಬ್ದವನ್ನ ಬಹಳ ದೀರ್ಘ ಸಮಯದವರೆಗೆ ವರ್ಷಾನುಗಟ್ಲೆ ಕೇಳ್ತಾ ಇದ್ರೆ ಅದು ನಂತರ ಕಿವುಡುತನವನ್ನ ಕೂಡ ಉಂಟು ಮಾಡುವಂತಹ ಸಾಧ್ಯತೆ ಇದೆ. ಕಿವುಡುತನ ಅಂದ್ರೆ ಗೊತ್ತಿದೆ ನಿಮ್ಗೆ, ಕೇಳಿಸದೇ ಇರುವಂತದ್ದು, ಕಿವಿ ಕೇಳಿಸದೇ ಇರುವಂತದನ್ನ ಕಿವುಡುತನ ಅಂತ ಹೇಳ್ತೀವಿ. ಹಾಗಾಗಿ ಶಬ್ದ ಮಾಲಿನ್ಯದ ಹಾನಿಕಾರಕ ಪರಿಣಾಮ ಮಾಡಿ ಅಂದ್ರೆ ನಿದ್ರಾಹೀನತೆ, ಅಧಿಕ ರಕ್ತದೊತ್ತಡ, ಆತಂಕ, ಕಿವುಡುತನ. ಥ್ಯಾಂಕ್ ಯು.